ನಿಜ. ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಶತ್ರು ರಾಷ್ಟ್ರಕ್ಕೆ ಹೋಗುವಂಥ ಸವಾಲು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೇನಾದರೂ ಐಡಿಯಾ ಇತ್ತಾ ಅಂತ? ಶತ್ರು ರಾಷ್ಟ್ರ ಅನ್ನೋದು ಒಂದು ಸೈಡು, ಇನ್ನೊಂದು ಸೈಡು ನಮ್ಮದೇ ಇನ್ನೊಂದು ಭಾಗ ಅನ್ನೋದು. ಈಗ ಅಣ್ಣ ತಮ್ಮಂದ್ರಿದ್ದಂಗೆ 1947 ಮುಂಚೆ ಒಂದೇ ದೇಶಕ್ಕೋಸ್ಕರ ಹೋರಾಟ ಮಾಡಿದಂತಹ ಅಣ್ಣ ತಮ್ಮಂದರು ಅದಾದ ಮೇಲೆ ಬೇರೆಯಾಗಿ ಇವತ್ತು ಶತ್ರುಗಳಾಗಿ ಮಾರ್ಪಟ್ಟಿದ್ವಿ. ಸೊ ಅದು ಯಾವ ಥರ ಸ್ಟೇಟಸ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾಕ್ಟಿಕಲಿ ಹೋದ್ರೇ ಗೊತ್ತಾಗೋದು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಪ್ರತ್ಯಕ್ಷಿಸಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ, ಆ ರೀತಿ ಯಾವುದೇ ದೇಶವನ್ನು ದೂರದಿಂದ ನೋಡಿದಾಗ ಅರ್ಥ ಆಗಲ್ಲ. ನಾವು ಬೇರೆ ಬೇರೆ ಮಾಹಿತಿಗಳನ್ನು ಓದಿರ್ತೀವಿ, ಆದರೆ ನಮ್ಮದೇ ಆದ ಸ್ವಂತ ಅನುಭವದಿಂದ ಅರ್ಥ ಮಾಡಿಕೊಂಡಾಗ ಸಿಗುವಂತಹ ಪರ್ಸ್ಪೆಕ್ಟಿವ್ ಬೇರೆ ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟು ದೇಶಗಳು ಇಷ್ಟು ಕಲಹಗಳನ್ನ ನೋಡಿದ ನಂತರ ಈ ಒಂದು ದೇಶ ಸಾಕಷ್ಟು ದಿವಸಗಳಿಂದ ನೋಡಬೇಕು ಅನ್ನೋ ಒಂದು ಕಾತರತೆ ಇತ್ತು. ಅದಕ್ಕೆ ಕರೆಕ್ಟಾಗಿ ಕಾಲ ಕೂಡ ಬಂತು. ಬಹಳ ಅಪರೂಪ. ಪಾಕಿಸ್ತಾನದಿಂದೂ ಜನರು ಟೂರಿಸಮ್ಗೋಸ್ಕರ ಭಾರತಕ್ಕೆ ಬರೋಕ್ಕಾಗಲ್ಲ. ಇಲ್ಲಿಂದ ಹೋದು 5 ವರ್ಷದಲ್ಲಿ ಪ್ರಾಬ್ಲಿ ಒಂದು 122 ಜನ ಅಥವಾ 103 ಜನ ಹೋಗಿರ್ಬೋದೇನೋ. ಅದು ಬೇರೆ ಬೇರೆ, ಈಗ ಸ್ಪೋರ್ಟ್ಸ್ಗೆ ಹೋಗ್ತಾರೆ, ICCಯಿಂದ ಆ ಥರ ಅಂಪೈರಿಂಗೋ ಬೇರೆ ಅದಕ್ಕೂ ಹೋಗಿರ್ತಾರೆ, ಅಥವಾ ಇನ್ನೊಂದು ಹೋಗೋದು ಪಿಲಿಗ್ರಿಮೇಜ್, ಸ್ಪಿರಿಚುವಲ್ ಜರ್ನೀಸ್ ಅಂತ. ಯಾಕೆಂದರೆ ಪಾಕಿಸ್ತಾನದಲ್ಲಿ ಸಾಕಷ್ಟು ಗುರುದ್ವಾರಗಳಿವೆ, ಸಿಖ್ಖರ ಧರ್ಮದ ಗುರುದ್ವಾರಗಳು. ಸೊ ಅವ್ರುಗಳು ಹೋಗ್ತಾರೆ. ಹಾಗೆ ಪಾಕಿಸ್ತಾನದಲ್ಲಿ ಹಿಂದೂ ದೇವಸ್ಥಾನಗಳು ಕೂಡ ಇದೆ. ಪಾಕಿಸ್ತಾನದಲ್ಲಿ 2% ಹಿಂದೂಸ್ ಕೂಡ ಇವತ್ತಿಗೂ ಇದ್ದಾರೆ. ಸೊ ಅವ್ರದ್ದೊಂದು ದೇವಸ್ಥಾನಗಳು, ಕಟಾಸ್ ರಾಜ್ ಸಾಕಷ್ಟಿದೆ. ಸೊ ಈ ಥರ ಒಂದು ಪಿಲಿಗ್ರಿಮೇಜ್ ಟೂರಲ್ಲಿ ನಾನು ಒಂದು ಭಾಗ ಆಗಿ ಹೋಗಿದ್ದು. ನಿಮ್ಗೆ ಈಸಿಯಾಗಿ ವೀಸಾ ಸಿಗ್ತಾ ಹೋಗೋಕೆ? ವೀಸಾ ಸಿಗುತ್ತೆ ಅಲ್ಲ ಅಂತ ಗ್ಯಾರಂಟಿ ಇರಲಿಲ್ಲ. ಅಪ್ಲೈ ಮಾಡಿದೆ, ಲಕ್ಕಿಲಿ ಸಿಕ್ಬಿಡ್ತು. ಯಾಕಂದರೆ 95% ರಿಜೆಕ್ಟ್ ಮಾಡ್ತಾರೆ. ಯಾಕಂದರೆ ಎಲ್ಲ ಆ್ಯಂಗಲ್ಸಲ್ಲೂ ನೋಡ್ತಾರೆ ಅವರು, ಪ್ರತಿಯೊಂದು ದೇಶನೂ ನೋಡ್ತಾರೆ. ಬಟ್ ಈಗ ನನ್ನ ಹತ್ರ ಆಲ್ರೆಡಿ ಅಮೆರಿಕಾ ವೀಸಾ ಇದೆ, ಮತ್ತು ನನ್ನ ಟ್ರಾವೆಲ್ ಹಿಸ್ಟ್ರಿ 40 ದೇಶದ ಟ್ರಾವೆಲ್ ಹಿಸ್ಟ್ರಿ ಇದೆ. ಅದಕ್ಕೆ ಹೇಳೋದು ನಿಮ್ಮ ರೆಕಾರ್ಡ್ ಬಹಳ ಮುಖ್ಯ ಅಂತ. ನೀವು ಈಗ ಪ್ರತಿಯೊಂದು ದೇಶಕ್ಕೂ ಹೋದಾಗ ಎಂಟ್ರಿ ಸ್ಟ್ಯಾಂಪ್, ಎಕ್ಸಿಟ್ ಸ್ಟ್ಯಾಂಪ್ ಅಂತ ಮಾಡ್ತಾರೆ. 30 ದಿವಸ ಕೊಟ್ಟಿದ್ರೆ 29ನೇ ದಿವಸದಲ್ಲಿ ವಾಪಸ್ ಬಂದರೆ ನಿಮ್ಮದು ಕರೆಕ್ಟ್ ಹಿಸ್ಟ್ರಿ ಇರುತ್ತೆ. ಆ ಹಿಸ್ಟ್ರಿನ ನೋಡಿ ಇನ್ನೊಂದು ದೇಶ ಯಾವತ್ತೂ ಡಿಸೈಡ್ ಮಾಡುತ್ತೆ ನಿಮಗೆ ವೀಸಾ ಕೊಡಬೇಕಾ ಕೊಡಬಾರ್ದು ಅಂತ. ಸೊ ಲಕ್ಕಿಲಿ ವೀಸಾ ಸಿಕ್ತು. ನಾನು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ಒಂದು ಜರ್ನಿ ಅಂದರೆ, ಕಾಶ್ಮೀರಿಂದ ಶುರು ಮಾಡಬೇಕು ಅಂತ. ಯಾಕೆಂದರೆ ಕಾಶ್ಮೀರಲ್ಲಿ ನಿಮ್ಗೆ ಗೊತ್ತು, ನಮ್ಮದು ಒಂದು ಡಿಸ್ಪ್ಯೂಟೆಡ್ ಲ್ಯಾಂಡ್ ಇದೆ. ನಮ್ಮದೇ ಆದಂತಹ ಭಾರತದ ಒಂದು ಟುಕಡಾನ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಥವಾ ಆಜಾದ್ ಕಾಶ್ಮೀರ ಅಂತ ಅವರು ಆಡಳಿತ ಮಾಡ್ತಾ ಇದ್ದಾರೆ. ಅದನ್ನು ನೋಡಬೇಕು ಅನ್ನೋ ಬಹಳ ಕಾತರ ಇತ್ತು. ಮತ್ತು ಕಾಶ್ಮೀರಿನ ಇಂದಿನ ಸ್ಥಿತಿ, ಆರ್ಟಿಕಲ್ 370 ತೆಗೆದ ಮೇಲೆ, ಅದಾದಮೇಲೆ ಇವತ್ತಿನ ಜನ ಹೆಂಗಿದರಲ್ಲಿ, ಸೆಕ್ಯೂರಿಟಿ ಹೆಂಗಿದೆ, ಅದನ್ನೆಲ್ಲ ನೋಡಿಕೊಂಡು ಪಾಕಿಸ್ತಾನ್ ಇಂಡಿಯಾ ಬಾರ್ಡರ್ ನೋಡಿಕೊಂಡು POK ಹತ್ತಿರ ಹೋಗಿ 20 ಮೀಟ್ರ್ ದೂರ ಒಂದು ಕೇರನ್ ವ್ಯಾಲಿ ಅಂತ ಇದೆ, ಅಲ್ಲಿ ಹೋಗಿ ಒಂದು ದಿವಸ ರಾತ್ರಿ ಉಳಿದು ಅಲ್ಲಿಂದ ಅಮೃತ್ಸರ್ಗೆ ಬಂದು, ಅಮೃತ್ಸರಿಂದ ನಮ್ಮ ಅತಾರಿ ಬಾರ್ಡ್ರಿಂದ ವಾಘಾ ಬಾರ್ಡ್ರಿಗೆ ಎಂಟ್ರಿ ಆಗಿದ್ದು. ಸೊ ಇದು ಹಿಸ್ಟಾರಿಕಲ್ ಕೂಡ ಒಂದು ಭಾಗಕ್ಕೆ ಹೋಗಿದ್ದೆ ಅಂತ ಹೇಳಿದ್ರಿ. ಅಂದರೆ ಅಲ್ಲಿನ ಜನರ ಪರಿಸ್ಥಿತಿ ನೋಡಿದ್ರ, ಅವರು ಆರಾಮಾಗಿದ್ದಾರಾ ಅಥವಾ ಏನು ಅನಿಸ್ತು ನಿಮಗೆ? ತುಂಬ ಚೆನ್ನಾಗಿದ್ದಾರೆ, ಯಾರಿಗೂ ಏನೂ ಸಮಸ್ಯೆ ಇಲ್ಲ. ಇವತ್ತು ಭಾರತ ಸರ್ಕಾರ ಬಹಳ ಅತ್ಯದ್ಭುತವಾದ ಸೆಕ್ಯೂರಿಟಿ ಫೆಸಿಲಿಟಿನ ಕಾಶ್ಮೀರದಲ್ಲಿ ಕೊಟ್ಟಿದ್ದಾರೆ. ಹೆಂಗೆ ಅಂದರೆ ನೀವು ಯಾರೂ ಅಲ್ಲಾಡಂಗಿಲ್ಲ. ಸೆಕ್ಯೂರಿಟಿ ಯಾವ ಲೆವೆಲ್ ಇದೆ ಅಂದರೆ ಒಂದ್ಸಲಿ ಜಾಸ್ತಿ ಅಂತ ಕೂಡ ಅನಿಸುತ್ತೆ. 10 ಲಕ್ಷ ಇಂಡಿಯನ್ ಸೆಕ್ಯೂರಿಟಿ ಪರ್ಸನಲ್ಸ್ ಬರೀ ಕಾಶ್ಮೀರದಲ್ಲಿದ್ದಾರೆ. ವರ್ಲ್ಡ್ಸ್ ಹೈಯೆಸ್ಟ್ ಮಿಲಿಟರೈಸ್ ಝೋನ್ ಅಂದರೆ ಕಾಶ್ಮೀರ. ಜಗತ್ತಲ್ಲಿ ಎಲ್ಲೂ ಅಷ್ಟು ಮಿಲಿಟರಿ ಇರುವಂತಹ ಒಂದು ಜಾಗ ಜನರಿಗೆ ತುಂಬಾ ರೆಸ್ಟ್ರಿಕ್ಟ್ ಅಂತ ಅನ್ಸುತ್ತಾ ಅಥವಾ ಹೇಗೆ? ಇಲ್ಲ, ಜನರನ್ನ ಒಂದು ಕ್ಷಣ ಕೂಡ ಯಾವುದೇ ಆದ ಸೆಕ್ಯೂರಿಟಿ ಪರ್ಸನಲ್ ಡಿಸ್ಟರ್ಬ್ ಮಾಡಲ್ಲ. ನಾನು ಅಷ್ಟು ದಿವಸ ಓಡಾಡಿದ್ನಲ್ಲ, ನಾನು ಬೈಕ್ ತೊಗೊಂಡಿದ್ದೆ, ಒಂದು ಬೈಕ್ ರೆಂಟಲ್ ತೊಗೊಂಡು ಇಡೀ ಕಾಶ್ಮೀರ ಓಡಾಡಿದೆ. ಒಂದು ದಿವಸ ಒಬ್ಬರು ಕೂಡ ನನ್ನನ್ನು ಕೆಟ್ಟದಾಗಿ ನಡೆಸ್ಕೊಳ್ಳಿಲ್ಲ. ಅಕಸ್ಮಾತ್ ನಿಲ್ಲಿಸಿದ್ರು ಕೂಡ ಎಲ್ಲಿ ಹೋಗ್ತಾ ಇದ್ದೀರಾ, ಓಕೆ ಚೆನ್ನಾಗಿ ಮಾಡಿಟ್ಟವರು, ಹುಷಾರಾಗಿರಿ.